ಇತ್ತೀಚಿನ ವರ್ಷಗಳಲ್ಲಿ ಮಳೆ ಕೊರತೆ ಜೊತೆಗೆ ಅಂತರ್ಜಲದ ಪ್ರಮಾಣ ಕೂಡ ಕುಸಿತಾ ಇದೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸುವ ಸಾಧ್ಯತೆ ಕೂಡ ಹೆಚ್ಚು. ಈ ನಿಟ್ಟಿನಲ್ಲಿ ಮಳೆ ನೀರಿನ ಸದ್ಬಳಕೆಗಾಗಿ ಪ್ರತಿ ಮನೆ ಹಾಗೂ ಕಟ್ಟಡದಲ್ಲೂ ಮಳೆ ನೀರು ಕೊಯ್ಲು ಅಳವಡಿಕೆಯಾಗಲಿ ಎಂಬ ಆಶಯದೊಂದಿಗೆ ಉದಯವಾಣಿಯ ಜಿಲ್ಲಾಡಳಿತ ಸಹಯೋಗದಲ್ಲಿ ಆಯೋಜಿಸಿರುವ ಮಳೆ ನೀರು ಕೊಯ್ಲು ಕಾರ್ಯಾಗಾರಕ್ಕೆ ಆಗಮಿಸಿರುವ ಸರ್ವರಿಗೂ ಕೂಡ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಈಗ ನಮ್ಮ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಮಮತಾ ದೇವಿ GS ಇವರು ಅತಿಥಿಗಳು ಮತ್ತು ಗಣ್ಯರಿಗೆ ಸ್ವಾಗತವನ್ನು ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ತಿಳಿದೇ ಇದೆ, ನೀರು ಎಂದರೆ ಜೀವನ, ಸಂರಕ್ಷಣೆ ಎಂದರೆ ಭವಿಷ್ಯ. ಮಳೆ ನೀರಿನ ಸಂಗ್ರಹಣೆ ಎಂದರೆ ಮಳೆ ನೀರನ್ನು ಹಿಡಿದು ಶೇಖರಿಸಿ ದಿನನಿತ್ಯದ ಬಳಕೆಗೆ ಉಪಯೋಗಿಸಿಕೊಳ್ಳುವುದು. ಅದೇ ರೀತಿಯಲ್ಲಿ ಅಂತರ್ಜಲ ಮಟ್ಟವನ್ನು ಕೂಡ ಪುನಶ್ಚೇತನಗೊಳಿಸುವಂಥ, ಈ ಭೂಮಿಯಲ್ಲಿ ಇಂಗುವಂಥ ಕರ್ತವ್ಯಗಳು ನಾವೆಲ್ಲ ಮಾಡತಕ್ಕದ್ದು. ನೀರು ಸಕಲ ಜೀವರಾಶಿಗಳಿಗೆ ಜೀವಜಲ. ಭೂಮಿಯಲ್ಲಿರುವ ಎಲ್ಲರೂ ಅದನ್ನು ಒಂದಲ್ಲ ಒಂದು ಚಟುವಟಿಕೆಗಳಿಗೆ ಬಳಸುತ್ತಾರೆ. ನಮ್ಮ ದಿನನಿತ್ಯದ ಅವಶ್ಯಕತೆಗಳಿಗೆ ನೀರು ಅತ್ಯಗತ್ಯ. ಭೂಮಿಯ ಮೇಲ್ಮಟ್ಟದಲ್ಲಿರುವ ನೀರು ನಮ್ಮ ಎಲ್ಲ ಬೇಡಿಕೆ ಪೂರೈಸಲು ಖಂಡಿತವಾಗಲೂ ಸಾಧ್ಯ ಆಗಲ್ಲ. ಆಗ ನಾವು ಅಂತರ್ಜಲವನ್ನು ಅವಲಂಬಿಸ್ತೇವೆ. ಈ ಒಂದು ಅನಿವಾರ್ಯತೆ ಎಲ್ಲರಿಗೂ ತಿಳಿದ ಹಾಗಿದೆ. ಅದರ ಬಗ್ಗೆ ಈ ಒಂದು ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡುವಂಥದ್ದು, ಅದೇ ರೀತಿ ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ನಾವು ಸುಲಭವಾಗಿ ಅಳವಡಿಸುವಂಥದ್ದು ಇಂದಿನ ಕಾರ್ಯಾಗಾರದ ಮುಖ್ಯ ಉದ್ದೇಶ. ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಉದಯವಾಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಳೆ ನೀರು ಕೊಯ್ಲು ಜಾಗೃತಿ ಕಾರ್ಯಾಗಾರ ಇಂದು ಉದ್ಘಾಟನಾ ಸಮಾರಂಭ ನಾವೆಲ್ಲರೂ ಇದ್ದೇವೆ. ಈ ಒಂದು ಸಮಾರಂಭದಲ್ಲಿ ಆಸೀನಾಗಿರತಕ್ಕಂಥ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಾಗೂ ನಮ್ಮ ಉದ್ಘಾಟಕರು ಆಗಿರುವಂತಹ ನಮ್ಮೆಲ್ಲರ ಮೆಚ್ಚಿನ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕೆ ವಿದ್ಯಾಕುಮಾರಿ ಮೇಡಮ್ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಶ್ರೀ ವಿನೋದ್ ಕುಮಾರ್, ಆಡಳಿತ ನಿರ್ದೇಶಕರು ಮತ್ತು CEO ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್, ಇವರಿಗೂ ಕೂಡ ಸ್ವಾಗತ. ಹಾಗೂ ಇಂದಿನ ಕಾರ್ಯಕ್ರಮದ ಘನ ಉಪಸ್ಥಿತಿ ನಮ್ಮೆಲ್ಲರೊಂದಿಗೆ ಇರಬೇಕಾಗಿತ್ತು. ಆದರೆ ಅನ್ಯ ಕಾರಣಗಳಿಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲ. ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತ್ನ ಚೀಫ್ ಪ್ಲ್ಯಾನಿಂಗ್ ಆಫೀಸರ್ ಶ್ರೀನಿವಾಸರಾವ್ ಅವರವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಹಾಗೂ ಈ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿ ಶ್ರೀ ಜೋಸೆಫ್ ರುಬೆಲ್ಲೋ, ಇವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂದಿನ ಕಾರ್ಯಾಗಾರದ ಸಂಪೂರ್ಣ ಮಾಹಿತಿಯನ್ನು ಜಿಲ್ಲೆಯುದ್ದಕ್ಕೂ ಪಸರಿಸಿ ಎಲ್ಲರಿಗೂ ಕೂಡ ತಲುಪುವಂತೆ ಮಾಡುವಂಥ ತಮ್ಮೆಲ್ಲರಿಗೂ ಹಾಗೂ ಅನುಷ್ಠಾನಗೊಳಿಸಬೇಕಾದಂಥ, ಈ ಕೈ ಜೋಡಿಸಿದಾಗ ಮಾತ್ರನೇ ಸಾಧ್ಯ, ಈ ಎಲ್ಲ ಕಾರ್ಯಕ್ರಮದಲ್ಲಿ ಇರುವಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಅನುಷ್ಠಾನಾಧಿಕಾರಿಗಳಿಗೂ ಕೂಡ ಸ್ವಾಗತ ಬಯಸ್ತೇನೆ. ಇಲಾಖಾ ಮುಖ್ಯಸ್ಥರು, ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಇಂಜಿನಿಯರಿಂಗ್ ಅಸೋಸಿಯೇಷನ್, ಅದೇ ರೀತಿ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್, ಮುಖ್ಯವಾಗಿ ಎಲ್ಲ ಸಾರ್ವಜನಿಕರು ಇವತ್ತು ಈ ಒಂದು ಕಾರ್ಯಾಗಾರಕ್ಕೆ ನಮ್ಮೊಂದಿಗೆ ಸಹಕರಿಸಿ ಹೂಗೊಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮ ಬಂದಿರೋದಷ್ಟೇ ಅಲ್ಲದಿರ ಅದನ್ನು ಅಳವಡಿಸೋದಕ್ಕೆ ನಮ್ಮ ಕಡೆಯಿಂದ ಒಂದು ವಿನಂತಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಅದೇ ರೀತಿಯಲ್ಲಿ ನಮ್ಮ ಮುಂದೆ ಮೀಡಿಯಾ ಅವರ ಕೂಡ ಒಂದು ಸಹಭಾಗಿತ್ವ ಇದೆ. ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಧನ್ಯವಾದಗಳು ಮೇಡಮ್. ನಮ್ಮ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಮಮತಾ ದೇವಿ GS ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಈ ಕಾರ್ಯಕ್ರಮಕ್ಕೆ ನಗರಸಭೆ ಪೌರಾಯುಕ್ತರಾದ ರಾಯಪ್ಪ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಭಾರತೀಯ ಕಿಸಾನ್ ಸಂಘ ಉಡುಪಿ, ಉಡುಪಿ ಜಿಲ್ಲಾ ರೈತ ಸಂಘ ಕುಂದಾಪುರ, ಉಡುಪಿ ಜಿಲ್ಲಾ ಕೃಷಿಕ ಸಂಘ ಉಡುಪಿ, ಕೃಷಿಕ ಸಮಾಜ ಉಡುಪಿ ಕುಂದಾಪುರ ಕಾರ್ಕಳ ಹಾಗೂ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಉಡುಪಿ ಇದರ ಪದಾಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಎಲ್ರಿಗೂ ಕೂಡ ಇನ್ನೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯಾತಿಗಣ್ಯರಿಗೆ ಮತ್ತು ವೇದಿಕೆಯ ಮುಂಭಾಗ ಈ ಮಳೆ ನೀರು ಕೊಯ್ಲು ವಿಧಾನವನ್ನು ಅಳವಡಿಸಲು ಉತ್ಸುಕರಾಗಿರುವ ತಮಗೆಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು 15 ವರ್ಷಗಳ ಹಿಂದೆ ಉಡುಪಿ ನಗರಕ್ಕೆ ಸ್ವರ್ಣ 2ನೇ ಹಂತದ ಯೋಜನೆಯನ್ನು ಜಾರಿಗೊಳಿಸುವಾಗ ಅದೇ ಸಂದರ್ಭದಲ್ಲಿ ವಾರಾಹಿ ನೀರನ್ನು ಕೂಡ ಉಡುಪಿಗೆ ತರಬೇಕು ಅನ್ನುವಂಥ ಒಂದು ಪ್ರಸ್ತಾವ ಬಂತು. 15 ವರ್ಷಗಳ ಹಿಂದೆ ಸ್ವರ್ಣ 2ನೇ ಹಂತದ ಯೋಜನೆಯನ್ನು ಜಾರಿಗೊಳಿಸುವಾಗ ಮುಂದಿನ 25 ವರ್ಷಗಳ ಗುರಿಯನ್ನು ಇಟ್ಟು ಯೋಜನೆಯನ್ನು ತಯಾರು ಮಾಡಲಾಗಿತ್ತು. ಈಗ 15 ವರ್ಷಗಳ ನಂತರ ಸ್ವರ್ಣ 2ನೇ ಹಂತದ ನೀರು ಸಾಕಾಗುವುದಿಲ್ಲ ಅನ್ನುವುದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಎಟ್ ದಿ ಸೇಮ್ ಟೈಮ್ ವಾರಾಹಿ ಯೋಜನೆ ಈಗ ಸುಮಾರು 200 ಕೋಟಿ ರೂಪಾಯಿ ಖರ್ಚಿನಲ್ಲಿ ಈ ಇಡೀ ಜಿಲ್ಲೆಗೆ ಆ ನೀರನ್ನು ಹರಿಸುವಂತಹ ಯೋಜನೆಯನ್ನು ಜಿಲ್ಲಾಡಳಿತ ಜಾರಿಗೆ ತರ್ತಾ ಇದೆ. ಈ ವರ್ಷ ಜಾರಿಗೆ ಬರುವ ಹಂತದಲ್ಲೇ ವಾರಾಹಿ ನದಿ ಪಾತ್ರ ಬರಡಾಗ್ತಾ ಇದೆ ಎನ್ನುವುದು ನಮ್ಮ ಗಮನಕ್ಕೆ ಬಂದಿರುವ ವಿಚಾರ. ಅಂದರೆ ನಾವು ಏನನ್ನು ಯೋಚನೆ ಮಾಡ್ತಾ ಇದ್ದೇವೋ ಅದು ಕಾರ್ಯಗತಗೊಳಿಸುವಾಗ ಅದರ ಕೊರತೆ ಕಾಣ್ತಾ ಇದೆ. ಹೀಗಾಗಿ ನಾವು ನಮ್ಮ ತಲೆಗೆ ನಮ್ಮ ಕೈ ಅನ್ನುವಂತಹ ಗಾದೆ ಮಾತಿನಂತೆ ನಾವು ಸ್ವಾವಲಂಬಿಗಳಾಗಬೇಕಾಗಿದೆ. ನಮ್ಮ ಕಂಪೌಂಡಿನಲ್ಲಿ ಹರಿಯುವಂಥ ನೀರು, ನಮ್ಮ ಕಂಪೌಂಡಿಗೆ ಆಕಾಶದಿಂದ ಬಿದ್ದಂಥ ನೀರು, ಅದನ್ನು ನಾವು ಸಂಪೂರ್ಣವಾಗಿ ಬಳಸಿಕೊಳ್ಳುವಂತಹ ಜಾಣ್ಮೆಯನ್ನು ನಾವು ತೋರಬೇಕಾಗಿದೆ. ಆ ನಿಟ್ಟಿನಲ್ಲಿ ಮಳೆ ನೀರು ಕೊಯ್ಲು ಒಂದು ಉತ್ತಮ ವಿಧಾನ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಂದು ಮಳೆ ಕೊಯ್ಲು ವಿಧಾನವನ್ನು ಎಲ್ಲರೂ ಅಳವಡಿಸುವ ಮೂಲಕ ನಾವು ನೀರಿನಲ್ಲಿ ಸ್ವಾವಲಂಬಿಗಳಾಗೋಣ ಎನ್ನುವ ಆಶಯದೊಂದಿಗೆ ಉದಯವಾಣಿಯು ಜಿಲ್ಲಾಡಳಿತದ ಸಹಕಾರದೊಂದಿಗೆ ಈ ಕಾರ್ಯಾಗಾರವನ್ನು ಆಯೋಜಿಸಿದೆ. ಜನ ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಿಕೊಂಡು ಆಗಮಿಸಿದ್ದೀರಿ. ನೀವೆಲ್ಲರೂ ಬಂದವರು ಎಲ್ಲ ಸ್ವಯಂ ಆಸಕ್ತಿಯಿಂದ ಬಂದಿದ್ದೀರಿ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇದು ಜನ ಕರೆತರುವಂತಹ ಒಂದು ಕಾರ್ಯಕ್ರಮ ಅಲ್ಲ, ನೀವು ಸ್ವಯಂ ಆಸಕ್ತಿಯಿಂದ ಬಂದಿರುವುದರಿಂದ ಇದು ಬಹುತೇಕ ಯಶಸ್ವಿ ಆಗ್ತದೆ ಅನ್ನುವಂತಹ ಒಂದು ನಂಬಿಕೆ ನಮಗಿದೆ. ನಾವು ಉದಯವಾಣಿಯಿಂದ ಜಿಲ್ಲಾಧಿಕಾರಿಯವರನ್ನು ಕೇಳಿದಾಗ ಭಾಳ ಉತ್ಸುಕತೆಯಿಂದ ಒಂದು ಮೀಟಿಂಗನ್ನೆಲ್ಲ ಕರೆದು ಎಲ್ಲ ಇಲಾಖಾಧಿಕಾರಿಯವರಿಗೆ ನಿರ್ದೇಶನ ಕೊಟ್ಟು ಬಹಳ ಸ್ಪೀಡಪ್ ಮಾಡಿದರು ಅವರು. ನಮ್ಮ MD ಅವರು ಈ ಕಾರ್ಯಕ್ರಮಕ್ಕೆ ಒಂದು 6 ತಿಂಗಳ ಹಿಂದೆಯೇ ಅವರು ನೀಲನಕಾಶೆಯನ್ನು ನಮ್ಗೆ ಹಾಕಿದರು. ನೀವೇನಾದರೂ ಮಾಡುವುದಾದರೆ ಒಂದು ಉಪಯೋಗ ಆಗುವಂತಹ ಕೆಲಸವನ್ನೇ ಮಾಡಬೇಕು ಅನ್ನೋಂಥ ಸ್ಪಷ್ಟ ನಿರ್ದೇಶನ ಇತ್ತು ಅವ್ರ ಹತ್ರ. ಇದು ನಾವು ಏನು ನಾಟಕಕ್ಕೆ ಮಾಡುವಂಥದ್ದಲ್ಲ, ರಿಯಾಲಿಟಿಯಾಗಿ ಪಬ್ಲಿಕ್ಸಿಗೆ ಇದು ಯುಟಿಲೈಸ್ ಆಗಬೇಕು ಇದು ಅಂತ ಅವರ ಸ್ಪಷ್ಟ ನಿರ್ದೇಶನದಂತೆ ನಾವು ಇದನ್ನು DC ಅವರ ಹತ್ರ ಕೇಳಿದಾಗ ಅವರು ಬಹಳ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಇಲಾಖೆಯವರು, ಕೃಷಿ ಇಲಾಖೆಯವರು, ತೋಟಗಾರಿಕೆಯವರು, ನಗರಸಭೆಯವರು, ಎಲ್ಲ ಇಲಾಖೆಯವರು ಸಹಕಾರ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ನೀವೆಲ್ಲ ಪೂರ್ಣ ಪಾಲ್ಗೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ನಮ್ಮ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು ಒಂದೆರಡು ಮಾತುಗಳನ್ನ ಆಡಬೇಕಾಗಿ ಕೇಳಿ. ಎಲ್ಲರಿಗೂ ನಮಸ್ಕಾರ. ತುಂಬ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಅಂತ ಭಾವಿಸ್ತೇನೆ.
ಅದೇ ರೀತಿಯಲ್ಲಿ ತುಂಬ ಮುಖ್ಯವಾದಂಥ ಕಾರ್ಯಕ್ರಮ ಮಳೆ ನೀರು ಕೊಯ್ಲಿನ ಒಂದು ಮಹತ್ವವನ್ನು ತಿಳಿಸುವಂತಹ ಈ ಕಾರ್ಯಕ್ರಮ. ಈ ಒಂದು ಜಾಗೃತಿ ಕಾರ್ಯಾಗಾರದ ವೇದಿಕೆಯಲ್ಲಿರುವಂತಹ ಶ್ರೀ ವಿನೋದ್ ಕುಮಾರ್ ರವರೇ, ಆಡಳಿತ ನಿರ್ದೇಶಕರು ಹಾಗೂ CEO ಮಣಿಪಾಲ್ ಮೀಡಿಯಾ ನೆಟ್ವರ್ಕ್, ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಗಳಾಗಿರುವಂತಹ, ಅದೇ ರೀತಿಯಲ್ಲಿ ಮುಖ್ಯ ಯೋಜನಾಧಿಕಾರಿಯಾಗಿರುವಂತಹ ಶ್ರೀನಿವಾಸರಾವ್ರವರೇ, ಅಪರ ಜಿಲ್ಲಾಧಿಕಾರಿಯಾದ ಮಮತಾ ದೇವಿಯವರೇ, ಅದೇ ರೀತಿಯಲ್ಲಿ ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಶ್ರೀ ಜೋಸೆಫ್ ರೆಬೆಲ್ ಅವರವರೇ, ಈ ಒಂದು ಕಾರ್ಯಾಗಾರಕ್ಕೆ ಪ್ರೀತಿಯಿಂದ ಅದೇ ರೀತಿಯಲ್ಲಿ ಇದರ ಮಹತ್ವವನ್ನು ಅರ್ಥಕೊಳ್ಬೇಕು ಅಂತ ಆಗಮಿಸಿರುವಂತಹ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಅದೇ ರೀತಿಯಲ್ಲಿ ಎಲ್ಲ ಮೀಡಿಯಾದ ಸ್ನೇಹಿತರೆ, ಅಧಿಕಾರಿ ಸ್ನೇಹಿತರೆ, ನಾನು ಇಲ್ಲಿ ಬಂದಾಗಿನಿಂದ ನನಗೆ ಅನ್ನಿಸ್ತಾ ಇತ್ತು, ಬಹುಶಃ ಜುಲೈಯಲ್ಲಿ ನಾನು ರಿಪೋರ್ಟ್ ಮಾಡಿಕೊಂಡೆ. ಆ ಸಂದರ್ಭದಲ್ಲಿ ಬಹುಶಃ ನೀರಿನ ಸಮಸ್ಯೆ ಆಗ್ಬೋದು ಅನ್ನೋಂಥದ್ದು ಆರಂಭದಿಂದಲೇ ಅನ್ನಿಸ್ತಾ ಇತ್ತು. ಪ್ರತಿ ಸಲ ನಾನು ಸಭೆ ಮಾಡುವಂಥ ಸಂದರ್ಭದಲ್ಲಿ ನನ್ನ ಅಧಿಕಾರಿಗಳಿಗೆ, ನಗರಸಭೆ ಇರ್ಬೋದು, ಅದೇ ರೀತಿಯಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, ಮಳೆ ನೀರು ಸಂಗ್ರಹಕ್ಕೆ ಕ್ರಮ ತಗೊಳ್ಳಿ, ಗ್ರಾಮ ಪಂಚಾಯತ್ ವತಿಯಿಂದ ಅಥವಾ ನಗರಸಭೆ ವತಿಯಿಂದ. ಏನಿಲ್ಲ ಅಂದರೂ ನಮ್ಮ ಸರ್ಕಾರದ ಏನು ಬೋರ್ವೆಲ್ಗಳನ್ನು ಕೊರೆದಿದ್ದೀವಿ, ಆ ಬೋರ್ವೆಲ್ಗಾದರೂ ಮಳೆ ನೀರು ಅಳವಡಿಸ್ಕೊಳ್ಳಿ ಅಂತ ಸೂಚನೆ ಕೊಡ್ತಾ ಇದ್ದೆ. ಇದೇ ಸಂದರ್ಭದಲ್ಲಿ ಮೊನ್ನೆ ಇತ್ತೀಚೆಗೆ ಒಂದು 20-25 ದಿನಗಳ ಹಿಂದೆ ಉದಯವಾಣಿಯಿಂದ ಸ್ನೇಹಿತರು ಬಂದರು, ನಾವೊಂದು ಮಳೆ ನೀರು ಕೊಯ್ಲಿದ್ದು ಕಾರ್ಯಾಗಾರ ಮಾಡೋಣ ಅಂತ ಕೇಳಿದರು. ಉದಯವಾಣಿ ಸಹಕಾರ ಕೊಡ್ತೇವೆ ನಾವು ಅಂತ. ಆಯಿತು, ಮಾಡೋಣ ಅಂತ. ಮತ್ತು ಅದು ನಿಜವಾಗ್ಲೂ ಅವಶ್ಯಕತೆ ಇದೆ, ಅದು ಮಾಡೋದಾದಲ್ಲಿ ಈಗ ಬೇಗ ಅದನ್ನು ಮಾಡಿ ಮುಗಿಸೋಣ, ಮತ್ತೆ ನಮಗೆ ಪ್ರಯೋಜನ ಆಗೋದಿಲ್ಲ ನಿಧಾನ ಆದರೆ. ಅಟ್ಲೀಸ್ಟ್ ಈಗ ಅಲ್ಲದಿದ್ದರೂ ಈ ಮಳೆಗಾಲದಲ್ಲಿ ಜೂನಲ್ಲಿ ನಮಗೆ ಮಳೆ ಬರುವ ಸಂದರ್ಭದಲ್ಲಾದರೂ ಒಂದಷ್ಟು ಜನ ಅದನ್ನು ಅಳವಡಿಸ್ಕೊಳ್ಳೋದು ಸೂಕ್ತ ಆಗುತ್ತೆ ಅನ್ನುವ ಉದ್ದೇಶದಿಂದ ತುಂಬ ತುರ್ತಾಗಿ ಈ ಒಂದು ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡೆವು. ಉದಯವಾಣಿಯವರು ಪ್ರತಿದಿನ ನಾನು ನೋಡ್ತಾ ಇದ್ದೆ, ಪ್ರತಿ ಒಂದಲ್ಲ ಒಂದು ರೀತಿ ಆರ್ಟಿಕಲ್ ಮಳೆ ನೀರಿನ ಒಂದು ಏನು ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನು ಪ್ರತಿದಿನ ಕೊಡ್ತಾ ಇದ್ದಾರೆ. ಪ್ರತಿದಿನ ಜನರಿಗೊಂದು ಅರಿವು ಮೂಡಿಸಬೇಕು ಅಂತ. ಒಂದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯ ಏನಂದರೆ, ಭೂಮಿ ಒಳಗಡೆ ನೀರು ಬರದಾಗ್ತಾ ಇದೆ. ಕೊಳವೆ ಬಾವಿಗಳನ್ನು ನಾವು ಸಾಕಷ್ಟು ಯಥೇಚ್ಛವಾಗಿ ತೆಗಿತಾ ಇದ್ದೇವೆ, ಆದರೆ ಅದಕ್ಕೆ ತಕ್ಕದಾಗಿ ನಾವು ನೀರನ್ನು ಒಳಗಡೆ ಬಿಡೋದಿಲ್ಲ. ನೀರಿನ ಸಂಪನ್ಮೂಲ ಅನ್ನುವಂಥದ್ದು ಅದು ಮಿತವಾಗಿದೆ. ನಮಗೆ ನೀರಿನ ಬರಬಾರ್ದು, ನೀರಿನ ಕೊರತೆ ಆಗಬಾರ್ದು. ಯಾಕಂದರೆ ಅಷ್ಟು ಮಳೆ ನಾವು 4000 mmಗಿಂತ ಜಾಸ್ತಿ ಮಳೆ ವಾರ್ಷಿಕವಾಗಿ ನಾವು ಪಡೆಯುವಂಥವ್ರು. ಈ ವರ್ಷವೂ ಕೂಡ ನಮಗೆ ಮಳೆಗಾಲದಲ್ಲಿ ಬಂದಿಲ್ಲ ಅಂದರೂ ಕೂಡ ಹಂತ ಹಂತವಾಗಿ ನಮಗೆ ಸಾಕಷ್ಟು ಮಳೆ ಬಂದಿದೆ. ಸುಮಾರು 3750 ಮಿಲಿಮೀಟ್ರಿಗಿಂತ ಜಾಸ್ತಿಯೇ ಮಳೆ ಆಗಿದೆ. ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಸ್ಕ್ಯಾಟರ್ಡ್ ಆಗಿ ಬಂದರೂ ಕೂಡ ನಮ್ಮ ಅಂಕಿಅಂಶದ ಪ್ರಕಾರ ಆಗಿದೆ. ಆದಾಗ್ಯೂ ಕೂಡ ನೀರಿನ ಸಮಸ್ಯೆ ಬಂದಿದೆ. ಎದುರಾಗುವಂಥ ಎಲ್ಲ ಲಕ್ಷಣಗಳು ನಮಗೆ ಕಾಣಿಸ್ಕೊಳ್ತಾ ಇದೆ. ಯಾಕಂದರೆ ಇದು ಸಮುದ್ರದ ಪಕ್ಕ ಇದ್ದು ನೀರಿಗೆ ಬರ ಅನ್ನುವಂತಹ ಒಂದು ಮಾತು ನಾವು ಕೇಳ್ತಿದ್ದ, ಅದಕ್ಕೆ ಪೂರಕವಾಗಿ ನಾವು ಸಮುದ್ರ ಪಕ್ಕ ಇಟ್ಕೊಂಡಿದ್ದೇವೆ. ಸಾಕಷ್ಟು ನದಿಗಳು ನಮ್ಮಲ್ಲಿದೆ. ನಮ್ಮಷ್ಟು ಹರಿಯುವಷ್ಟು ನದಿ ಬೇರೆಲ್ಲೂ ಇರಲಿಕ್ಕಿಲ್ಲ. ಸುಮಾರು 15-16 ನದಿಗಳು ನಮ್ಮ ಜಿಲ್ಲೆಯಲ್ಲಿ ಹರಿತಾ ಇದೆ. ಆದಾಗ್ಯೂ ಕೂಡ ನಾವು ಕುಡಿಯುವ ನೀರಿಗೆ ಅಥವಾ ನಮಗೆ ಏನು ಬೇಕಾಗಿದೆ ಆ ನೀರು, ಜೀವ ಜಲ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರುವಂಥದ್ದು ಆತಂಕದ ವಿಚಾರ. ಪ್ರಾಯಶಃ ನನಗನ್ನಿಸ್ತದೆ ಇದು ಪ್ರಕೃತಿ ಕಾರಣ ಅಲ್ಲ, ಇದಕ್ಕೆ ನಾವೇ ಕಾರಣರು. ನಾವೇ ಸ್ವಯಂ ಮನುಷ್ಯರೇ ನಾವು ಕಾರಣರು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಾವು ಇರುವುದನ್ನು ಬಗೆಯ್ತಾ ಹೋಗ್ತಾ ಇದ್ದೇವೆ ಅಥವಾ ಅಂತರ್ಜಲವನ್ನು ತೆಗಿತಾ ಇದ್ದೇವೆ. ವಾಪಸ್ ನಾವು ಏನು ಮಾಡಬೇಕು, ನಮ್ಮ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿರ್ವಹಿಸಿಲ್ಲ. ನಮಗೆ ಇಷ್ಟು ಮಳೆ ಬರ್ತಾ ಇದೆ, ಆ ಮಳೆ ನೀರನ್ನು ನಾವು ಸಂಗ್ರಹ ಮಾಡೋದಕ್ಕೆ ಕ್ರಮ ತಗೊಳ್ಳಿಲ್ಲ. ಅದನ್ನು ನಾವು ಒಂದು 15 ವರ್ಷದ ಹಿಂದೆಯೇ ಮಾಡ್ತಾ ಇದ್ದರೆ ನಮಗೆ ಇವತ್ತಿನ ಎಲ್ಲ ಬಾವಿಗಳು ಬರಿದಾಗೋದು, ನಮ್ಮ ಕೆರೆಗಳು ಬರಿದಾಗೋದು, ಈಗ ನೀರು ಕೂಡ ಕಡಿಮೆ ಆಗ್ತಾ ಇದ್ದು, ನದಿ ನೀರಿನ ಹರಿವು ಕೂಡ ಕಡಿಮೆ ಆಗ್ತಾ ಇರೋದು ಅಥವಾ ತುಂಬ ಸಂಕುಚಿತ ಆಗ್ತಾ ಇರುವಂಥದ್ದು ಗಮನಕ್ಕೆ ಬರ್ತಾ ಇದೆ. ಈಗ ವರಾಹಿಯಲ್ಲಿ ಈ ಸಲ ವರಾಹಿ ಡ್ಯಾಮು 33 TMC ಡ್ಯಾಮ್, ಅದು ಈ ವರ್ಷ ಅದು ತುಂಬಿರೋದು ಬರೀ 9 TMC ಮಾತ್ರ.
1/3 ಇಲ್ಲ, ಅಷ್ಟು ಕಡಿಮೆ ಈ ಸಲ ಮಳೆಗಾಲದಲ್ಲಿ ಅದು ತುಂಬಿರೋದು. ಅದ್ರ ಜೊತೆಗೆ ಈಗ ಅದರದ್ದು ಒಡಲು ಬರಿದಾಗ್ತಾ ಇದೆ, ಅಂದರೆ ಕಡಿಮೆ ಆಗ್ತಾ ಇದೆ. ಅದರಿಂದಾಗಿ ಇಷ್ಟೆಲ್ಲ ನಾವು ನೀರು ಬಳಸುವಾಗ ಒಂದು ಮಳೆ ನೀರನ್ನು ಸಂಗ್ರಹಿಸುವುದರ ಕಡೆ ನಾವು ಗಂಭೀರವಾಗಿ ಯೋಚನೆ ಮಾಡುವಂಥ ಒಂದು ಕಾಲದಲ್ಲಿ ನಾವು ಇದ್ದೇವೆ. ಇದೇ ರೀತಿ ನಾವು ಮುಂದುವರಿದರೆ ಮುಂದಿನ 4-5 ವರ್ಷಗಳಲ್ಲಿ ನಾವು ಮೇ ತನಕ ಅಥವಾ ಏಪ್ರಿಲ್ ಮೇಗೆ ಕಾಯಬೇಕಾಗಿಲ್ಲ, ಜನವರಿ ಫೆಬ್ರವರಿಯಲ್ಲೇ ಅಥವಾ ಡಿಸೆಂಬರ್ ಜನವರಿಯಲ್ಲೇ ನಮಗೆ ನೀರಿನ ಸಮಸ್ಯೆ ಬಿಗಡಾಯಿಸುವ ಪರಿಸ್ಥಿತಿ ಆಗ್ತಾ ಇದೆ. ನಾವು ಮುಂದಿನ ಗಂಭೀರವಾಗಿ ತಗೊಳ್ಳಿಲ್ಲ ಅಂದರೆ ಆ ಪರಿಸ್ಥಿತಿಗೆ ನಾವು ಖಂಡಿತ ಹೋಗ್ತೇವೆ. ಹಾಗಾಗಿ ಮಳೆ ಬರ್ತಾ ಇದೆ, ನಮಗೆ ಸಾಕಷ್ಟು ಮಳೆ ಬರ್ತಾ ಇದೆ ಹೌದು, ಆದರೆ ಅದು ಸಮುದ್ರಕ್ಕೆ ಸೇರ್ತಾ ಇದೆ. ಅದಕ್ಕೆ ಅಲ್ಲಲ್ಲಿ ನಾವು ತಡೆಗಳನ್ನು ಕಟ್ಟಿಕೊಂಡು ಅದನ್ನು ಸಂಗ್ರಹಿಸುವಂಥದ್ದು, ನಮ್ಮ ಬೋರ್ವೆಲ್ಗೆ ಅದನ್ನು ಹರಿಯ ಬಿಡುವಂಥದ್ದು, ಇದು ನಾವು ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ಬಂದಿದ್ದೇವೆ. ಈಗ ಬಜೆ ಡ್ಯಾಮಲ್ಲಿ ನಾನು ಡೇ ಟು ಡೇ ಬೇಸಿಸಲ್ಲಿ ನಮ್ಮ ಕಮಿಷನರ್ ಜೊತೆ ಬಜೆ ಡ್ಯಾಮಿದು ನೀರಿನ ಪರಿಸ್ಥಿತಿ ಹೇಗಿದೆ ಅಂತ ನಾನು ಪ್ರತಿದಿನ ಕೇಳ್ತಾ ಇರ್ತೀನಿ. ಕಳೆದ ನಮಗೆ ಒಂದು ಜನವರಿ ಫೆಬ್ರವರಿ 15 ತನಕ ತುಂಬ ನೀರಿತ್ತು, ಆದರೆ ಈಗ ಬಿಸಿಲು ಜಾಸ್ತಿ ಆಗಿದೆ. ಅದು ಕೆಳಗಡೆ ಕೂಡ ಬಹುಶಃ ಅಕ್ಕಪಕ್ಕ ಬೋರ್ವೆಲ್ಗಳಿಗೆ ಸೆಳೆತ ಆಗ್ತದೆ ಏನೋ, ತುಂಬ ಒಮ್ಮೆಲೆ ಸಡನ್ನಾಗಿ ಡಿಕ್ರೀಸ್ ಆಗಿದೆ. 6.5 ಫೀಟ್ ಅಷ್ಟೇ ನೀರಿದೆ ಈಗ. ಮೊನ್ನೆಯಿಂದ ನಾನು 3-4 ದಿನದಿಂದ ಕೇಳ್ತಾ ಇದ್ದೀನಿ 6.5. ಈ ರೀತಿ ಆದರೆ ನಮಗೆ ನೀರಿನ ಸಮಸ್ಯೆ ಖಂಡಿತ ಇನ್ನಷ್ಟು ಬಿಗಡಾಯಿಸ್ತಾ ಇದೆ. ಅದರಿಂದಾಗಿ ನಗರಕ್ಕೆ ನಾವು ನೀರು ಕೊಡುವಂಥದ್ದು ಕಷ್ಟ ಸಾಧ್ಯ ಅಂತ ಅನ್ನಿಸ್ತದೆ. ಅದಕ್ಕೆ ಒಂದು ಯೋಚನೆ ಬಂತು, ಒಂದು ವೇಳೆ ಈಗ ಫೆಬ್ರವರಿ ಮಾರ್ಚಲ್ಲಿ ಈ ಬಿಸಿಲಿನ ಜಳಕ್ಕೆ ಏನಾದರೂ ಮಳೆ ಬಂದರೂ ಬರ್ಬೋದು. ನಾವು ಈಗಲೇ ಸ್ವಲ್ಪ ಆದರೂ ನಾವು ಮಳೆ ನೀರು ಕೊಯ್ಲನ್ನು ಮಾಡಿಕೊಂಡ್ರೆ, ಆ 1-2 ಮಳೆನಾದರೂ ನಾವು ಹಿಡಿದಿಟ್ಕೊಂಡ್ರೆ ನಮಗೆ ಅದರದ್ದು ಪ್ರಯೋಜನ ಆಗುತ್ತೆ ಖಂಡಿತ. ಮೇ ತನಕ ನಾವು ಸಸ್ಟೈನ್ ಆಗ್ಬೋದು ಅನ್ನುವಂಥದ್ದು ಒಂದು ಉದ್ದೇಶ. ಅದಕ್ಕೆ ಈ ಕಾರ್ಯಾಗಾರವನ್ನು ಆದಷ್ಟು ಬೇಗ ಇಟ್ಕೊಂಡು, ಯಾಕೆಂದರೆ ಏಪ್ರಿಲ್ ಮೇಲೆ ಏನಾದರೂ ಮಳೆ ಬಂದರೆ ಆಗಲೂ ಕೂಡ ಒಂದಷ್ಟು ನಮಗೆ ನೀರು ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಒಟ್ಟಾರೆಯಾಗಿ ನಾವು ಎಲ್ಲರೂ ಗಂಭೀರವಾಗಿ ನಿಂತು ಯೋಚನೆ ಮಾಡುವಂಥ ಸಂದರ್ಭ ಇದು. ಆ ಕಾರಣಕ್ಕೋಸ್ಕರ ಮಳೆ ನೀರು ಕೊಯ್ಲಿ ಹೇಗೆ ಮಾಡೋದು, ಅದರ ಮಹತ್ವದ ಬಗ್ಗೆ ನಮಗೆ ಸಂಪನ್ಮೂಲ ವ್ಯಕ್ತಿಯೊಬ್ಬರು ಮಾತಾಡೋದಕ್ಕೆ ಅಂತಲೇ ನಾವು ಕರೆಸಿದ್ದೇವೆ. ತಾವೆಲ್ಲರೂ ಇದರ ಗಂಭೀರತೆಯನ್ನು ಅರ್ಥಕೊಂಡೇ ಎಲ್ಲ ಬಂದಿದ್ದೀರಿ ಅಂತ ನಾನು ಭಾವಿಸಿ, ಎಲ್ಲರಿಗೂ ಇದರ ಒಂದು ಅರಿವಿದ್ದೆ. ರೈತ ಸಂಘಗಳು, ನಾವು ಮೊನ್ನೆ ಸಭೆ ಮಾಡುವಾಗ ಅನೇಕ ಸಂಘಟನೆಗಳ ಮುಖಂಡರು ನಮ್ಮೊಂದಿಗೆ ಹಾಜರಿದ್ದರು. ಸಾಕಷ್ಟು ಸಲಹೆ ಸೂಚನೆಗಳನ್ನು ಅವರೆಲ್ಲ ಕೊಟ್ಟರು. ಅದರಿಂದಾಗಿ ಎಲ್ಲರಿಗೂ ಗಂಭೀರತೆ ಅರಿವಿದೆ. ಆದರೆ ಹೇಗೆ ಮುಂದಡಿ ಇಡೋದು, ಹೇಗೆ ಮಾಡುವಂಥದ್ದು, ಅಥವಾ ಅನೇಕರಿಗೆ ಮಳೆ ನೀರು ಕೊಯ್ಲು ಮಾಡಬೇಕು ಅಂತ ಗೊತ್ತಿದೆ, ಆದರೆ ಹೇಗೆ ಮಾಡೋದು ಅದನ್ನು ಅಂತ. ಆದರೆ ತುಂಬ ಸರಳವಾದ ವಿಧಾನ, ಅದರಲ್ಲಿ ತುಂಬ ಕ್ಲಿಷ್ಟಕರ ಏನೂ ಇಲ್ಲ. ತುಂಬ ಕಡಿಮೆ ಹಣದಲ್ಲೇ, ತುಂಬ ಏನು ಅದಕ್ಕೆ ಜಾಸ್ತಿ, ಕೆಲವರಿಗೆ ಅನೇಕರಿಗೆ ಇರುತ್ತೆ ತುಂಬ ಖರ್ಚಾಗ್ಬೋದೇನೋ ಇದನ್ನು ಮಾಡೋದು ಹೇಗೆ ಅಂತ. ಆದರೆ ತುಂಬ ಕಡಿಮೆ ಮೊತ್ತದಲ್ಲೇ ಅದನ್ನು ಮಾಡೋದಕ್ಕೆ ನಮಗೆಲ್ರಿಗೂ ಅವಕಾಶ ಇದೆ. ಅದನ್ನು ತಿಳಿಸ್ಬೇಕು. ಅದನ್ನು ಎಲ್ರಿಗೂ ತಿಳಿಸಿದರೆ ನಾವು ಅದರ ಪ್ರಯೋಜನ ಪಡಿಬೋದು ಅನ್ನುವಂಥ ಉದ್ದೇಶ ಕೂಡ ಇದೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳಿರ್ಬೋದು, ನಮ್ಮ ಸರ್ಕಾರಿ ಶಾಲೆಗಳಿರ್ಬೋದು, ಅಲ್ಲಿಗೂ ನಾವು ಅಳವಡಿಸೋಕ್ಕೆ ಅವಕಾಶ ಇದೆ. ನರೇಗಾದಲ್ಲೂ ಇದನ್ನು ಮಾಡೋದಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ನಮ್ಮ ಸರ್ಕಾರಿ ಕಟ್ಟಡಗಳನ್ನು ಮಾಡುವಂಥದ್ದು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಅವರ ಮನೆಗೆ ಅವರವರ ಮನೆ, ಅವರ ಬೋರ್ವೆಲ್ಗೆ ಒಂದು ಕನೆಕ್ಟ್ ಮಾಡಿಬಿಟ್ರೆ ಮಳೆ ನೀರನ್ನು, ಎಲ್ಲೂ ಕೂಡ ನಮಗೆ ನೀರಿನ ಅಭಾವ ಬರುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದರಿಂದಾಗಿ ನಾವು ನಮ್ಮ ಮುಂದಿನ ಒಂದು ಪೀಳಿಗೆಯನ್ನು ಗಮನದಲ್ಲಿಟ್ಕೊಂಡು ಇದರ ಕಡೆ ಗಂಭೀರವಾಗಿ ಮಾಡಬೇಕಾಗಿದೆ. ನಮ್ಮದು ಅವಧಿ ಮುಗೀತಾ ಇದೆ. ನಾವು ನಮಗೋಸ್ಕರ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿದ್ದಾರೆ, ಆ ನಿಟ್ಟಿನಿಂದಲೂ ನಾವೆಲ್ಲರೂ ಯೋಚನೆ ಮಾಡಬೇಕಾದಂಥ ಸಂದರ್ಭ. ಅದರಿಂದಾಗಿ ಈ ಎಲ್ಲ ಅಂಶಗಳನ್ನೆಲ್ಲ ಇಟ್ಕೊಂಡೇ ಈ ಒಂದು ಕಾರ್ಯಾಗಾರವನ್ನು ಮಾಡಿದ್ದೀವಿ. ಇಲ್ಲಿ ಬಂದಿರುವವರು ತಾವು ತಮ್ಮ ಮನೆಯಲ್ಲಿ ಒಂದು ಮಾಡಿದರೆ ತಮ್ಮ ಅಕ್ಕಪಕ್ಕದವರಿಗೆ ಪ್ರೇರೇಪಣೆ ಆಗುತ್ತೆ. ತಮ್ಮ ಪಕ್ಕದವರು ತಮ್ಮನ್ನು ನೋಡಿ ಮಾಡ್ತಾರೆ, ಮತ್ತೊಬ್ಬರು ಮಾಡ್ತಾರೆ. ರೈತರೊಬ್ಬರು ಮಾಡಿದರೆ ಅಲ್ಲಿ ಸುತ್ತಲಿನ ರೈತರು ಮಾಡೋದಕ್ಕೆ ಅವಕಾಶ ಇದೆ. ಈ ಎಲ್ಲ ಹಿನ್ನೆಲೆಯಿಂದ ನಾವು ಇಂಜಿನಿಯರಿಂಗ್ ಅಸೋಸಿಯೇಷನ್ ಇರ್ಬೋದು, ರೈತ ಸಂಘಟನೆಗಳಿರ್ಬೋದು, ಅದೇ ರೀತಿಯಲ್ಲಿ ನಮ್ಮದು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್, ಕಾಂಟ್ರಾಕ್ಟರ್ಸ್ ತುಂಬ ಮುಖ್ಯ. ಯಾಕಂದರೆ ಬಿಲ್ಡಿಂಗ್ ಕಟ್ಟುವಂಥ ಸಂದರ್ಭದಲ್ಲಿ ಅವರು ಇದನ್ನು ತಿಳ್ಕೊಂಡು ಆ ಮಾಲೀಕರು ಕಟ್ಟುವಂಥವರಿಗೆ ಈ ರೀತಿ ಮಾಡಬೇಕು ಅಂತ ಪ್ರಾಪರಾಗಿ ಸ್ಟಾರ್ಟಿಂಗಲ್ಲೇ ಒಂದು ಪ್ಲ್ಯಾನಿಂಗನ್ನು ಕೊಟ್ಟುಬಿಟ್ರೆ ಅದು ಅನುಕೂಲ ಆಗುತ್ತೆ. ನಂತರ ಬಿಲ್ಡಿಂಗ್ ಎಲ್ಲ ಕಟ್ಟಿದ ನಂತರ ಎಲ್ಲಿ ಮಾಡೋದು, ಎಲ್ಲಿ ಹೊಂಡ ತೆಗೆಯೋದು, ಇದು ಬಿಲ್ಡಿಂಗಿಗೆ ಎಫೆಕ್ಟ್ ಇದೆಲ್ಲ ಬರುತ್ತೆ. ಆರಂಭದಲ್ಲೇ ಕಟ್ಟುವಂಥ ಸಂದರ್ಭದಲ್ಲೇ ಇದನ್ನು ಮಾಡಿಬಿಟ್ರೆ ಪ್ರಯೋಜನ ಆಗುತ್ತೆ. ಅದರಿಂದಾಗಿ
ಪ್ಲ್ಯಾನರ್ಸ್ ಇರ್ಬೋದು ಅಥವಾ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ ಇರ್ಬೋದು, ಇವರು ಕೂಡ ಇದನ್ನು ತಿಳ್ಕೊಳ್ಳೋದು ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಸೇರಿಸ್ಬಿಟ್ಟು ಇದನ್ನು ಎಲ್ಲರನ್ನು ನಾವು ಆಹ್ವಾನ ಮಾಡಿದ್ದೇವೆ. ಒಟ್ಟಾರೆಯಾಗಿ ಒಬ್ಬರು ಮಾಡಿದರೆ ಇನ್ನೊಬ್ಬರಿಗೆ ಖಂಡಿತ ಪ್ರೇರಣೆ ಆಗುತ್ತೆ. ಇಲ್ಲಿ ಒಂದು 200-250 ಜನ ಏನು ತಾವುಗಳೆಲ್ಲ ಇದ್ದೀರಾ, ತಮ್ಮಿಂದ ಇನ್ನೊಂದಷ್ಟು ಅದು ಒಂದು ಚೈನ್ ರಿಯಾಕ್ಷನ್ ಥರ, ಅದು ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಎಂಡ್ಲೆಸ್ ಆಗುತ್ತೆ. ಅದರಿಂದಾಗಿ ತಾವೆಲ್ಲರೂ ಇದನ್ನು ತಿಳ್ಕೊಂಡು ಮಾಡುವ ಮೂಲಕ ಮತ್ತು ಇನ್ನೊಬ್ಬರಿಗೆ ಪ್ರೇರೇಪಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ಅಥವಾ ಕಾರ್ಯ ಏನಿದೆ ನಾವು ಅಂದ್ಕೊಂಡಿರುವಂಥ ಈ ಕಾರ್ಯಾಗಾರ ಯಶಸ್ವಿ ಆಗೋದ್ರ ಮೂಲಕ ಇದು ಅನುಷ್ಠಾನ ಆದಾಗ ಯಶಸ್ವಿ ಆಗೋದು. ನಾವು ಕಾರ್ಯಾಗಾರ ಮಾಡುವಂಥದ್ದು ಬಿಡೋದಲ್ಲ. ನಮಗೆ ಈ ವರ್ಷ ಒಂದು ತಿಂಗಳ ಅವಧಿಯಲ್ಲಿ 50 ಜನ ಮಾಡಿದರೆ ನಮ್ಮ ಕಾರ್ಯಾಗಾರ ಸಾರ್ಥಕ ಅಂತ ನಾವು ಭಾವಿಸ್ತೇವೆ. ಅಥವಾ 100 ಜನ ಮಾಡಿದಲ್ಲಿ ಆಗ ಅದರ ಫಲ ಸಿಗುವಂಥದ್ದು. ಅದರಿಂದಾಗಿ ತಾವೆಲ್ಲರೂ ಇದನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಮುಂದಿನ ದಿನಗಳಲ್ಲಿ ನಮಗೆ ಬರಬಹುದಾದಂಥ ಒಂದು ಗಂಭೀರ ಸಮಸ್ಯೆ ಏನಿದೆ ಫ್ಯೂಚರಲ್ಲಿ, ಅದಕ್ಕೆ ನಾವೆಲ್ಲರೂ ಕೂಡ ಈಗಲಿಂದಲೇ ಕ್ರಮ ತಗೊಳ್ಬೇಕಾಗತ್ತೆ ಅಥವಾ ಅದನ್ನು ಬಾರದ ರೀತಿಯಲ್ಲಿ ನಾವು ತಡ್ಕೊಳ್ಬೇಕಾಗತ್ತೆ. ಅದರಿಂದಾಗಿ ಈ ವರ್ಷ ಏನು ಸಮಸ್ಯೆ ಎದುರಿಸೋ ಅದು ಮುಂದಿನ ವರ್ಷಗಳಿಗೆ ನಮಗೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖ ಆಗಬೇಕು ಅಂತ ಹೇಳ್ತಾ, ಉದಯವಾಣಿಯವರಿಗೆ ಈ ಒಂದು ನಿಜವಾಗ್ಲೂ ಕಾರ್ಯಕ್ರಮ ನಮಗೆ ಮನಸ್ಸಲ್ಲಿದ್ದರೂ ಕೂಡ ಅದನ್ನು ಮಾಡೋದರ ಕಡೆ ನಾವು ಯೋಚನೆ ಮಾಡಿರಲಿಲ್ಲ. ಬಟ್ ಉದಯವಾಣಿ ಸ್ನೇಹಿತರು ಬಂದು ಕೇಳಿದಾಗ ಮಾಡ್ಬೋದು ಅಂತ ಅನ್ನಿಸ್ತು. ಆ ನಿಟ್ಟಿನಲ್ಲಿ ಅವರು ಒಂದು ಸಹಕಾರ ನೀಡಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಯಾರಾದರೂ ಒಬ್ಬರು ಒಂದು ಸ್ಟೆಪ್ ಇಡಬೇಕಾಗತ್ತೆ, ಇಲ್ಲಾಂದರೆ ಯಾವುದೇ ಕಾರ್ಯ ಆಗುವುದಿಲ್ಲ. ಅದರಿಂದಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ತಾವೆಲ್ಲರೂ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಡೆಯಿಂದ ತಾವೆಲ್ಲ ಆಗಮಿಸಿದ್ದೀರಾ, ತಮಗೂ ಕೂಡ ನಾನು ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲ ರೈತ ಸಂಘದವರು, ಅದೇ ರೀತಿಯಲ್ಲಿ ನಮ್ಮ ಬೇರೆ ಬೇರೆ ಸ್ನೇಹಿತರು, ಪತ್ರಕರ್ತರು ಇಲ್ಲಿದ್ದಾರೆ. ಒಂದು ವ್ಯಾಪಕ ಜನಚಳುವಳಿಯಾಗಿ ಅಥವಾ ಜನಾಂದೋಲನವಾಗಿ ಇದು ಹೋಗಬೇಕಾಗತ್ತೆ. ಒಬ್ಬರಿಬ್ಬರಿಂದ ಆಗೋದಲ್ಲ, ಜಿಲ್ಲೆಯಾದ್ಯಂತ ಇದು ಒಂದು ಆಂದೋಲನ ರೀತಿಯಲ್ಲಿ ಆದಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಈ ನೆಲೆಯಲ್ಲಿ ಸಹಕಾರ ಇತ್ತಿರುವಂತಹ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇಂದಿನ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವ ಉಡುಪಿ ಜಿಲ್ಲಾ ಪಂಚಾಯತ್ನ ಯೋಜನಾ ನಿರ್ದೇಶಕರಾಗಿರುವ ಶ್ರೀನಿವಾಸ್ ರಾವ್ ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಜಿಲ್ಲಾಧಿಕಾರಿಯವರೇ, ಉದಯವಾಣಿಯ CEO ಆದಂಥ ವಿನೋದ್ ಕುಮಾರ್ ಅವರೇ, ಮಮತಾ ದೇವಿಯವರೇ ಹಾಗೂ ಆತ್ಮೀಯರಾದಂಥ ಜೋಸೆಫ್ ರೆಬಲ್ ಅವರೇ, ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ಪ್ರಾಯಶಃ ಹೆಚ್ಚಿನ ಜನ ಮೂಗು ಮುರಿತಾರೆ. ಯಾಕೆಂದರೆ ಉಡುಪಿ ಜಿಲ್ಲೆಯಲ್ಲಿ 4500ರಷ್ಟು mm ಮಳೆ ಬರ್ತದೆ ಪ್ರತಿ ವರ್ಷ. ಆದರೂ ಸಹಿತ ನಾವು ಈ ಮಳೆ ನೀರು ಕೊಯ್ಲು ಅಂತ ಯಾಕೆ ಮಾತಾಡ್ತೇವೆ ಅಂತ ಹೇಳುವಂಥದ್ದು ಜಿಜ್ಞಾಸೆ ಬರ್ತದೆ. ಅದರೊಟ್ಟಿಗೆ ನಾವು ಪ್ರತಿ ವರ್ಷ ನೋಡ್ತೇವೆ, ಪ್ರತಿ ವರ್ಷ ಬೇಸಿಗೆ ಬಂತು ಅಂತಾದರೆ ನಾವು ಭಾಳಷ್ಟು ಗ್ರಾಮ ಪಂಚಾಯತ್ಗಳಲ್ಲಿ ನಗರ ವ್ಯಾಪ್ತಿಯಲ್ಲಿ ಒಂದಷ್ಟು ಟ್ಯಾಂಕರಲ್ಲಿ ನೀರು ಸಪ್ಲೈ ಮಾಡೋದನ್ನು ನಾವು ಕಾಣ್ತೀವಿ. ಅದು ಏನನ್ನು ತೋರಿಸ್ತಾ ಇದೆ ಅಂದರೆ, ನಾವು ಇವತ್ತು ಸಾಕ್ಷರ ಜಿಲ್ಲೆ ಆದರೂ ಸಹಿತ ನಾವೆಲ್ಲರೂ ಜಲ ಸಾಕ್ಷರರಾಗಿಲ್ಲ ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದೆ. ಪ್ರಾಯಶಃ ಇವತ್ತು ನಿಮಗೆ ಗೊತ್ತಿದ್ದ ಹಾಗೆ ನಾವು ಇಷ್ಟೆಲ್ಲ ನದಿ ಇದ್ದರೂ ಸಹಿತ, ಇಷ್ಟೆಲ್ಲ ಮಳೆ ಬರ್ತಾ ಇದ್ದರೂ ಸಹಿತ ನಮ್ಮ ಜಿಲ್ಲೆಯ ಒಂದು ವಿಶೇಷ ಬೇರೆ ಜಿಲ್ಲೆಗಿಂತ ಭಿನ್ನ ಈ ಕರಾವಳಿ ಜಿಲ್ಲೆ. ಒಂದು ಕಡೆ ಸಮುದ್ರ ಇದ್ದರೆ ಆ ಕರಾವಳಿ ಭಾಗದಲ್ಲಿ ನಮಗೆ ಸ್ಯಾಲಿನಿಟಿ ಇಶ್ಯೂ ಇದೆ, ಅಂದರೆ ಉಪ್ಪು ನೀರು ಬರ್ತದೆ. ಸೊ ವರ್ಷ ಪೂರ್ತಿಯಾಗಿ ಅವರಿಗೆ ಕುಡಿಯೋ ನೀರಿಗೆ ಸಮಸ್ಯೆ ಆಗುವುದನ್ನು ನಾವು ಕಾಣ್ತೀವಿ. ಯಾಕೆಂದರೆ ಉಪ್ಪು ನೀರು ಆ ಭಾಗದಲ್ಲಿ ಬರ್ತದೆ ಅಂತ ಹೇಳುವಂಥದ್ದು. ಈ ಕಡೆ ವೆಸ್ಟರ್ನ್ ಘಾಟ್ ಸೈಡಿಗೆ ಬಂದಾಗ ಬೇಸಿಗೆಯಲ್ಲಿ ಅಂತರ್ಜಲ ಕುಸಿತ ಆಗ್ತದೆ, ಅದರಿಂದಾಗಿ ನೀರಿನ ಸಮಸ್ಯೆ ಆಗುವುದನ್ನು ನಾವು ಕಾಣ್ತೀವಿ. ನಮ್ಮ ಎಕ್ಸ್ಪೀರಿಯನ್ಸ್ 20-25 ವರ್ಷದ ಎಕ್ಸ್ಪೀರಿಯನ್ಸ್, ಭಾಳಷ್ಟು ಜನರ ಇಲ್ಲಿದ್ದವರು, ಭಾಳ ತಿಳುವಳಿಕೆ ಇದ್ದವರು ಇದ್ದಾರೆ, ಸೀತಾರಾಮ್ ಶೆಟ್ಟರು ಸೇರಿದ ಹಾಗೆ ಬಹಳ ಜನ ಇದರಲ್ಲಿ ಕೆಲಸ ಮಾಡಿದವರು ಇದ್ದಾರೆ. ಎಲ್ಲರ ಅನುಭವ ಏನು ಅಂತಂದರೆ, ಇವತ್ತು ನಾವು ಇದನ್ನು ಪ್ರಾಪರಾಗಿ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಿದರೆ, ಈವನ್ ಕರಾವಳಿ ಭಾಗದಲ್ಲಿ ಸಹಿತ, ಈವನ್ ಸ್ಯಾಲಿನಿಟಿ ಇಶ್ಯೂ ಇದ್ದರೂ ಸಹಿತ, ಉಪ್ಪು ನೀರಿನ ಇಶ್ಯೂ ಇದ್ದರೂ ಸಹಿತ ಎಲ್ಲರೂ ಸೇರಿ ಪ್ರತಿ ಮನೆಯಲ್ಲಿ ಇದನ್ನು ಅನುಷ್ಠಾನ ಮಾಡಿದರೆ ಖಂಡಿತವಾಗಿ ನಮ್ಮ ಈ ಸ್ಯಾಲಿನಿಟಿ ಇಶ್ಯೂಗೆ ಸಹಿತ ಇದು ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ ಅಂತ ಹೇಳುವುದನ್ನು ನಾವು ಕಂಡುಕೊಂಡಂಥದ್ದಿದೆ. ಅದೇ ಥರ ಈ ಬೇಸಿಗೆ ಅವಧಿಯಲ್ಲಿ ಬರುವಂತಹ ಅಂತರ್ಜಲ ಏನು ಕುಸಿತಕ್ಕೂ ಸಹಿತ ನಾವು ಎಲ್ಲರೂ ಸೇರಿದರೆ ಖಂಡಿತವಾಗಿ ಇದಕ್ಕೆ ಪರಿಹಾರ ಇದರಿಂದ ಸಿಗ್ತದೆ. ಒಂದು ಮನೆಯಿಂದ ಒಬ್ಬರಿಂದ ಮಾತ್ರ ಸಾಧ್ಯ ಅಲ್ಲ, ಇಡೀ ಸಮಾಜ ಸೇರಿದರೆ ಖಂಡಿತವಾಗಿ ನಾವು ನಮ್ಮ ಜಿಲ್ಲೆಯನ್ನು ಜಲಸಾಕ್ಷರ ಜಿಲ್ಲೆಯ ಜೊತೆಗೆ
ಟ್ಯಾಂಕರ್ ನೀರು ಮುಕ್ತ ಜಿಲ್ಲೆಯಾಗಿ ನಾವು ಮಾಡಲಿಕ್ಕೆ ಏನೂ ಸಹಿತ ತೊಂದರೆ ಇಲ್ಲ ಅಂತ ಹೇಳುವುದನ್ನು ನಾವು ಅನುಭವದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಪ್ರಾಯಶಃ ಸಾಕ್ಷಿ ಇವರೇ. ನಾವು ಜೋಸೆಫ್ ರೆಬಲ್ಲು ಏನು ಇವತ್ತು ನಮ್ಮ ಮುಂದೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೂತಿದ್ದಾರೆ, ಅವರನ್ನು 10-15 ವರ್ಷದಿಂದ ನಾನು ಗೊತ್ತುಂಟು ನನಗೆ. ಸೊ ಅವ್ರು ಬೇಸಿಕಲಿ ಅವರೇನು PhD ಹೋಲ್ಡರ್ ಅಲ್ಲ, ಅಥವಾ ಅವರೇನು ಡಿಗ್ರಿ ಹೋಲ್ಡರು ಇತ್ಯಾದಿ ಅಲ್ಲ. ಆದರೂ ಸಹಿತ ಇವತ್ತು ಇದನ್ನೇ ಒಂದು ಹವ್ಯಾಸವಾಗಿ ಮಾಡಿಕೊಂಡು ಇವತ್ತು ಇಡೀ ರಾಜ್ಯದ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಎಲ್ರಿಗೂ ಸಹಿತ ಜಲ ಸಾಕ್ಷರತೆ ಬಗ್ಗೆ ಅವರು ಹೇಳಿಕೊಡ್ತಾ ಇದ್ದಾರೆ. ಬಹಳ ಇದು ನಮಗೆ ಹೆಮ್ಮೆ. ಇದನ್ನು ಯಾಕೆ ನಾನು ಅವರನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇನೆ ಅಂತಂದರೆ, ಜಲ ಸಾಕ್ಷರರಾಗಲಿಕ್ಕೆ ಅಥವಾ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಬಹಳ ಕಷ್ಟ ಏನಿಲ್ಲ, ಇದೇನು ರಾಕೆಟ್ ಸೈನ್ಸ್ ಏನಲ್ಲ. ಸೊ ಎಲ್ಲರೂ ಮನಸ್ಸು ಮಾಡಿದರೆ ಖಂಡಿತವಾಗಿ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ತನ್ಮೂಲಕವಾಗಿ ನಮ್ಮ ಜಿಲ್ಲೆಯನ್ನು ಒಂದು ಮಾದರಿ ಜಿಲ್ಲೆಯಾಗಿ ಮಾಡಲಿಕ್ಕೆ ಯಾವುದೇ ಕಷ್ಟ ಇಲ್ಲ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಶ್ರೀಯುತ ವಿನೋದ್ ಕುಮಾರ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. Respected dignitaries on the dais, off the dais, participants of this workshop, guests, resource person, domain experts, representatives of the media, and my dear friends. It's a pleasure and an honor for me to stand before you today at the inauguration of this workshop on rainwater harvesting. Today makes a significant steps towards sustainable water management, and I am thrilled to see the enthusiasm and commitment from each one of you. Water scarcity, it is a pressing global problem, and it is crucial that we take proactive measures to address it. Rainwater harvesting is a simple yet powerful solution that allows us to make the most of one of the nature's abundant resources, that is rain. By capturing and storing rainwater, we not only ensure a more sustainable water supply, but also contribute to the preservation of the environment. Till a decade or maybe a decade and a half ago, the resident of coastal area used to only read in newspaper or see in the television how people in other parts of the country have been reeling under water crisis. But we never thought that so soon the coastal Karnataka will also be facing a same challenge despite having such heavy rainfall for more than 4 to 6 months every year. Friends, it's time, or rather it is high time, to realize that there is a need for a significant shift in our approach towards water management. Whether we got water through municipal supply lines, borewells, or other sources, it is the time for us to start looking towards improving water use efficiency. Local bodies like lakes, tanks, and our borewell, how do we restore and rejuvenate them? This is also the time to go back and start using our traditional practice of rainwater harvesting, that is, catching the water when and where it falls. I was reading somewhere that India captures only 8% of its rainfall, which is lowest in the world. This is something very alarming, and we need to be very conscious about it. Friends, another aspect of increased water use efficiency is reuse of wastewater, which is rarely thought about and practiced by us. In order to address this colossal challenge on sustained basis, besides such workshops, we should seek involvement of communities, youth, students, local panchayats, villagers, institutions, NGOs, our readers, and with the active support of the domain experts, government agencies, community and political leaders, opinion makers, work towards not only creating awareness regarding conservation of water and rejuvenation of water bodies, but also to create a mass movement at ground level for the same.
Today's workshop is a part of that process, and we are fully committed to play a positive role in making a difference in addressing the water-related challenges the people of this region are facing. I would like to appeal to all of you and people at large to work towards behavioral change in water usage, contribute towards water conservation, source sustainability, and reuse wherever possible. I strongly believe that even an increased consciousness towards water wastage and conservation and our own usage and action can contribute significantly towards redressal of this crisis and would be a good beginning. Udayavani is fully committed to extend all-out support to this initiative, and I'm confident that with active involvement of all of you, it will contribute significantly towards addressing this growing challenge. All the best. Thank you. Jai Hind. ಜಿಲ್ಲಾ ಪಂಚಾಯತ್ ಉದಯವಾಣಿ ಕನ್ನಡ ದಿನಪತ್ರಿಕೆ ಜಂಟಿ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿರುವ ಮಳೆನೀರ ಕೊಯ್ಲು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಳೆನೀರ ಕೊಯ್ಲಿನ ಅವಶ್ಯಕತೆ ಮತ್ತು ಅನಿವಾರ್ಯತೆಗಳ ಬಗ್ಗೆ ಸ್ಥೂಲವಾಗಿ ಮಾಹಿತಿ ನೀಡಿದ ಉಡುಪಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಮ್ಮ ಸಂಸ್ಥೆಯ MD ಅವರಾದ ವಿನೋದ್ ಕುಮಾರ್ ಸರ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಳೆನೀರು ಕೊಯ್ಲು ಅಳವಡಿಸಿಕೊಳ್ಳುವುದರಿಂದ ಆಗುವ ಅನುಕೂಲತೆ ಮತ್ತು ಈ ನಿಟ್ಟಿನಲ್ಲಿ ಉದಯವಾಣಿ ದಿನಪತ್ರಿಕೆ ನಡೆಸುತ್ತಿರುವ ಅಭಿಯಾನ, ಜಿಲ್ಲಾಡಳಿತದ ಸಹಕಾರದ ಕುರಿತು ವಿವರವಾದ ಮಾಹಿತಿ ನೀಡಿದ ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರು ಹಾಗೂ CEO ಆಗಿರುವ ವಿನೋದ್ ಕುಮಾರ್ ಸರ್ ಅವರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ವಹಿಸಿರುವ ಉಡುಪಿ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಗಿರುವ ಶ್ರೀಮತಿ ಮಮತಾ ದೇವಿ GS ಅವರಿಗೂ ಧನ್ಯವಾದಗಳು. ಉಡುಪಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಾದ ಶ್ರೀನಿವಾಸ್ ರಾವ್ ಅವರಿಗೂ ಧನ್ಯವಾದಗಳು. ಮಳೆನೀರ ಕೊಯ್ಲು ಕುರಿತು ಮಾಹಿತಿ ನೀಡಲಿರುವ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಜೋಸೆಫ್ ರೆಬೆಲ್ಲೋ ಅವರಿಗೂ ಧನ್ಯವಾದಗಳು. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಜನಮನದ ಈ ಜೀವನ